Hey guys, ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ODI ಸೀರೀಸ್ನ ಸೋಲ್ತಾ ಇದ್ದಂಗೆ ಟೀಮ್ ಇಂಡಿಯಾ ಈ ಕಡೆಯಿಂದ T20 ಸೀರೀಸ್ ಸ್ಟಾರ್ಟ್ ಆಗ್ತದೆ 29ನೇ ತಾರೀಕಿಂದ. ಇದಕ್ಕೆ ನಮ್ಮ ಟೀಮ್ ಇಂಡಿಯಾದ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಯಾವ ಥರ ಇರಬೇಕು ಅಂತ ನೋಡುವಂಥ ಸಮಯ. ನನಗೇನೋ ಕಾನ್ಫಿಡೆನ್ಸ್ ಇದೆ ODI ಸೀರೀಸ್ನ ನಾವು ಸೋತಿರ್ಬೋದು, ಬಟ್ T20s ಅಂತ ಬಂದಾಗ ನಾವು ರೀಸೆಂಟಾಗಂತೂ ರೀಸೆಂಟ್ ಆಗಲ್ಲ, ಕೆಲವೊಂದು 2-3 ವರ್ಷಗಳಿಂದ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದ್ವಿ ವೈಟ್ ಬಾಲ್ ಕ್ರಿಕೆಟ್ ಅಂತ ಬಂದಾಗ. ODI ಸ್ವಲ್ಪ ಹಂಗೆ ಹಿಂಗೆ ಆದ್ರೂ ಕೂಡ T20s ಅಂತ ಬಂದಾಗ ಮುಲಾಜೆ ಇಲ್ಲ, ಮುಲಾಜ್ ಇಡ್ದಂಗೆ ಎಲ್ಲರಿಗೂ ಸರಿಯಾಗಿ ಬಗುಸ್ಕೊಂಡು ಊಟ ಇಟ್ಟಿದ್ದೀವಿ. ಸೊ ಆದ್ದರಿಂದ ನನಗೇನು ಅನ್ನಿಸ್ತಿದೆ ಈ ಒಂದು T20 ಸೀರೀಸು ನಮ್ಮ ಕೈವಶ ಆಗ್ಬೋದು, ಡಾಮಿನೇಟ್ ಮಾಡ್ಬೋದು ಅಂತ. ಇದಕ್ಕೆ ನಮ್ಮ ಟೀಮ್ ಇಂಡಿಯಾದ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಈ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಟೀಮ್ನ ನೋಡುವಂಥ ಸಮಯ, 11 ನೋಡುವಂಥ ಸಮಯ. ಅದಕ್ಕಿಂತ ಮುಂಚೆ ಸ್ಕ್ವಾಡ್ನ ಡಿಸ್ಪ್ಲೇ ಮಾಡಿದ್ದು ನೋಡ್ತಿರ್ಬೋದು. ನಮ್ಮ ಟೀಮ್ ಇಂಡಿಯಾದ 15 ಯಾವ ಥರ ಇದೆ ಅಂತ. ಅಭಿಷೇಕ್ ಶರ್ಮಾ ಜೊತೆಗೆ ಶುಭ್ಮನ್ ಗಿಲ್ಲು ಓಪನ್ ಮಾಡ್ತಾರೆ. ವೈಸ್ ಕ್ಯಾಪ್ಟನ್ ಇರಲೇಬೇಕು ಶುಭ್ಮನ್ ಗಿಲ್ಲು, ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿರೋದ್ರಿಂದ ಶಾರ್ಟ್ ಆಯ್ಕೆ ಅವ್ರು ನಡೆಸಲೇಬೇಕು. ಒಂಥರ ಹೆಂಗಾಗಿದೆ ಅಂತ ಅಂದರೆ, ಶುಭ್ಮನ್ ಗಿಲ್ನ ಇವಾಗ ಆಲ್ ಫಾರ್ಮೆಟಿಗೆ ರೆಕಗ್ನೈಸೇಷನ್ ಮಾಡ್ತಿರೋದ್ರಿಂದ SSV ಜಯಸ್ವಾಲು ಟೆಸ್ಟ್ ಫಾರ್ಮೆಟನ್ನು ಓಕೆ ಅವ್ರ ಸ್ಥಾನ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ODIs ಮತ್ತು T20s ಅಂತ ಬಂದಾಗ ಈ ಕಡೆ ಡೌನ್ ಮಾಡ್ತಾ ಇರೋದು ಶುಭ್ಮನ್ ಗಿಲ್. ODIs ಅಲ್ಲಿ ಡೌನ್ ಮಾಡ್ತಿದ್ದಾರೆ ಅವ್ರನ್ನ. ಈ ಕಡೆ ಅಭಿಷೇಕ್ ಶರ್ಮಾ SSV ಜಯಸ್ವಾಲ T20s ಅಲ್ಲಿ ಡೌನ್ ಮಾಡ್ತಾ ಇದ್ದಾರೆ. ಸೊ ಹಾಕೊಂಡು ತುಳಿತಾ ಇದ್ದಾರೆ. ಕಾಂಪಿಟೇಷನ್ ಅಂತೂ ಟಾಪಲ್ಲಿ ಹೆವಿಯಾಗೇ ಇದೆ. ಇಲ್ಲಿ ಪರ್ಫಾರ್ಮ್ ಮಾಡಬೇಕಾಗಿರೋದು ಶುಭ್ಮನ್ ಗಿಲ್ಲು. ODI ಸೀರೀಸ್ ಏನು ಅಷ್ಟೇನಾಗಿ ಹೆವಿಯಾಗೇನು ಆಗಲಿಲ್ಲ ಅವರಿಗೆ. ಸೊ ಇಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಶುಭ್ಮನ್ ಗಿಲ್ ಮೇಲೆ. ಹೋಪ್ಫುಲಿ ಅದನ್ನು ಮ್ಯಾಚ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಗಿಲ್ ಜೊತೆಗೆ ಅಭಿಷೇಕ್ ಶರ್ಮಾ ಅಂತೂ ಪ್ರೊವನ್ ಪ್ಲೇಯರು. ಡಿಮಿಲ್ ಆಡ್ತಾನೆ ಇರ್ತಾರೆ. ಅವರಿರೋವ್ರಿಗೂ ಸ್ಕೋರು ರನ್ ಹೊಳೆ ಬರ್ತಾನೆ ಇರುತ್ತೆ. ಅಭಿಷೇಕ್ ಶರ್ಮಾ ಹೆಂಗಪ್ಪ ಆಯ್ತದು ಅಂತ ಆಪೋನೆಂಟ್ಗಳು ಯೋಚನೆ ಮಾಡಲೇಬೇಕು. ನಂಬರ್ 3 ಆಬ್ವಿಯಸ್ಲಿ ಸೂರ್ಯಕುಮಾರ್ ಯಾದವ್ ಆಡ್ತಾರೆ. ಸೂರ್ಯ ಮುಂಚೆ ಥರ ಕಾಣಿಸ್ಕೊಂತಿಲ್ಲ, ಫ್ಲೋ ಬರ್ತಾ ಇಲ್ಲ. ಮುಂಚೆ ಸೂರ್ಯ ಅಂದರೆ ಬ್ಯಾಟಿಂಗ್ ಆಡ್ಬೇಕಾದ್ರೆ ಅವ್ನ ಅಜ್ಜಿ ಎಲ್ಲ ಎದುರುಕೊಂಡವ್ರು ಬೌಲಿಂಗ್ ಮಾಡೋದಕ್ಕೆ. ಬಟ್ ಇವಾಗ ಅಂಥ ಫ್ಲೋ ಬರ್ತಿಲ್ಲ. ಕ್ಯಾಪ್ಟನ್ಸಿ ವಯಸ್ಸು ನೋಡ್ತು ಅಂತಂದರೆ ಸಗದ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ದಾರೆ. ಒಂಥರ ಸೀರೀಸ್ ಆಫ್ಟರ್ ಸೀರೀಸ್ ವಿಕ್ಟ್ರಿನ ತೊಗೊತಾ ಇದ್ದಾರೆ. ಒಂಥರ ಸೂರ್ಯಕುಮಾರ್ ಯಾದವ್ ರೀಸೆಂಟಾಗಿ ನೋಡ್ತು ಅಂದರೆ ಕ್ಯಾಪ್ಟನ್ಸಿ ಭಯ ಜಾಸ್ತಿ ಆಗಿದೆ ಅಪೋನೆಂಟ್ಗಳಿಗೆ. ಪ್ಲೇಯರ್ ಭಯಗಿಂತ ಕ್ಯಾಪ್ಟನ್ಸಿ ಭಯನ ಜಾಸ್ತಿ ಆಗಿದೆ. ಯಾಕಂದರೆ ಅವ್ರು ಕಂಡಿದ್ದೆಲ್ಲ ಮುಟ್ಟಿದ್ದೆಲ್ಲ ಚಿನ್ನನೇ ಆಗೋಗ್ಬಿಟ್ಟಿದೆ. ಏಷ್ಯಾ ಕಪ್ ಬೇರೆ ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಆ್ಯಂಡ್ ಪ್ಲೇ ನಂಬರ್ 4 ಇಟ್ಸ್ ತಿಲಕ್ ವರ್ಮಾ. ನೋಡೋಲ್ಲಪ್ಪ ಏಷ್ಯಾ ಕಪ್ ಫೈನಲ್ ಯಾವ ಥರ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್, ಸಿಂಗಲ್ ಹ್ಯಾಂಡ್ ಎತ್ಕೊಂಡು ಹೋಗ್ಬಿಟ್ರು ಮ್ಯಾಚ್ನ. ತಿಲಕ್ ವರ್ಮಾ ಗೆಲ್ಸ್ಕೊಂಡು ಕೊಟ್ಟರು ಇಂಡಿಯಾಗೆ. ಆ್ಯಂಡ್ ತಿಲಕ್ ವರ್ಮಾ ಅಂತೂ ಆಡಲೇಬೇಕು, ಪ್ಲೇಯಿಂಗ್ 11 ಇರಲೇಬೇಕು, ಶಾರ್ಟ್ ಆಯ್ಕೆಯಾಗಿ. ಆ್ಯಂಡ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಕೂಡ ಇಲ್ಲಿ ಮ್ಯಾಚ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗಿ ಮ್ಯಾಚ್ ಮಾಡ್ಬೋದು. ಏನು ಕಂಪ್ಲೀಟಾಗೆ ಇವಾಗ ಟೀಮ್ ಇಂಡಿಯಾ ಆಡ್ತಿತ್ತಲ್ಲಪ್ಪ ಅಂದರೆ ODIs ಎಲ್ಲ ಆಡ್ತಿತ್ತಲ್ಲ, ಕಂಪ್ಲೀಟಾಗಿ ಟಾಪ್ ಆರ್ಡ್ರೆಲ್ಲ ರೈಟ್ ಹ್ಯಾಂಡರ್ಸೇನೆ ಆ ಥರ ಎಲ್ಲ ಏನಿಲ್ಲ ಇರಲಿ. ಇದರಲ್ಲಿ ಬಂದ್ಬಿಟ್ಟು ಆ ಒಂದು ಮ್ಯಾಚಿಂಗ್ನ ಕರೆಕ್ಟಾಗಿ ಮಾಡ್ಬೋದು. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅದು ಕರೆಕ್ಟಾಗಿ ವರ್ಕೌಟ್ ಆಗುತ್ತೆ. ಯಾಕಂದರೆ ಲೆಫ್ಟ್ ಹ್ಯಾಂಡರ್ಸು ಇದ್ದಾರೆ, ರೈಟ್ ಹ್ಯಾಂಡರ್ಸು ಕೂಡ ಇದ್ದಾರೆ. ಆಮೇಲೆ ಮತ್ತೆ ಬರ್ತಾರೆ ರೈಟ್ ಹ್ಯಾಂಡರು. ಸಂಜು ಸ್ಯಾಮ್ಸನ್ ಬರ್ತಾರೆ. ಸಂಜು ಸ್ಯಾಮ್ಸನ್ ನಾವು ಟಾಪ್ ಆರ್ಡರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಸೀರೀಸ್ನೆಲ್ಲ ನೋಡಿದ್ವಿ ನಾವು, ಟೂರ್ನಮೆಂಟ್ ಎಲ್ಲ ರೀಸೆಂಟ್ ಆಗೋದಂತೂ ಅವರು ಮಿಡ್ಲ್ ಆರ್ಡರ್ಲೇ ಆಡ್ತಾ ಇದ್ರು. ಅದರಿಂದ ಸಂಜು ಸ್ಯಾಮ್ಸನ್ ಎಲ್ಲೂ ಕೂಡ ಮಿಡ್ಲ್ ಆರ್ಡರ್ಲೇ ಆಡ್ತಾರೆ ಅಂತ ಅನ್ಕೊಂಡಿದ್ದು ನಂಬರ್ 5 ಆ್ಯಂಡ್ ನಂಬರ್ 6 ಅಕ್ಷರ್ ಪಟೇಲ್. ಅಂದರೆ ಮೇಲೆ ಕೆಳಗೆ ಆಗ್ಬೋದು. ಅಕ್ಷರ್ನ ಅಪ್ ದ ಆರ್ಡರ್ ಪ್ರಮೋಟ್ ಮಾಡೋದು ನೋಡಿದ್ದೀವಿ, KL ರಾಹುಲ್ಗಿಂತ ಮೇಲೆ ಪ್ರಮೋಟ್ ಮಾಡೋದು ನೋಡಿದ್ದೀವಿ, ಕೆಳಗಡೆ ಬರೋದು ನೋಡಿದ್ದೀವಿ. ಹೆಂಗೆ ಬೇಕಾದರೂ ಆಗ್ಬೋದು. ಸಂಜು ಸ್ಯಾಮ್ಸನ್ ಮೇಲೆ ಬೇಕಾದ್ರೂ ಬರ್ಬೋದು, ಕೆಳಗಡೆ ಬೇಕಾದ್ರೂ ಬರ್ಬೋದು. ಅಕ್ಷರ್ ಪಟೇಲ್ನ ಮತ್ತು ಸಂಜು ಸ್ಯಾಮ್ಸನ್ ಇಲ್ಲಿ ಒಂಥರ ಫ್ಲೋಟರ್ ಥರ ಯೂಸ್ ಮಾಡ್ತಾರೆ. ಆ್ಯಂಡ್ ಶಿವಮ್ ದುಬೆನ ಆಡಿಸಿದ್ರೆ ಬೆಟರ್ ಆಗಿರುತ್ತೆ ನಿತೀಶ್ ಕುಮಾರ್ ರೆಡ್ಡಿಗಿಂತ. ನಿತೀಶ್ ಕುಮಾರ್ ರೆಡ್ಡಿ ಅವಕಾಶ ಕೊಟ್ಟಿದ್ದಾರೆ ODIs ಅಂತ ಬಂದಾಗ. ಶಿವಮ್ ದುಬೆಯಲ್ಲಿ ಬರ್ತಾ ಇರೋದ್ರಿಂದ ದುಬೆಗೆ ಅವಕಾಶ ಸಿಕ್ತು ಅಂತಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯಲ್ಲಿ ಇತ್ತು ಅಂತಂದರೆ ಇವ್ರಿಗೆ ಅವಕಾಶನೇ ಸಿಗ್ತಾ ಇರಲಿಲ್ಲ. ಶಿವಮ್ ದುಬೆಯಲ್ಲಿ ಪ್ರೂವ್ ಮಾಡ್ಕೊಬೇಕಾಗಿದೆ. ಆ್ಯಂಡ್ ರೀಸೆಂಟಾಗಿ ಪರವಾಗಿಲ್ಲ, ಡಿಸೆಂಟಾಗಿ ಆಡಿದರೆ ಶಿವಮ್ ದುಬೆ ಈ ಸೀರೀಸಲ್ಲಿ ಸಖತ್ತಾಗಿ 5 ಮ್ಯಾಚ್ ಸಿಕ್ತು ಅವಕಾಶ ಅಂತಂದರೆ ಹೆವಿಯಾಗಿ ಪ್ರೂವ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ನಂಬರ್ 8 ವಾಷಿಂಗ್ಟನ್ ಸುಂದರ್ ಬರ್ತಾರೆ. ಸೊ ಇವರು ಕೂಡ ಪ್ರೂವನ್ ಆಗಿದ್ದಾರೆ. ನೋಡಿ ಇಲ್ಲಿ ಶಿವಮ್ ದುಬೆ ಇದ್ದಾರೆ, ವಾಷಿಂಗ್ಟನ್ ಸುಂದರ್ ಇದ್ದಾರೆ, ಅಕ್ಷರ್ ಪಟೇಲ್ ಇದ್ದಾರೆ. ನಂಬರ್ 6 ಕೂಡ ನಮಗೆ ಬೌಲಿಂಗ್ ಇದೆ. ಸೂರ್ಯ ಕೂಡ ಬೌಲಿಂಗ್ ಹಾಕೋ ಅಬಿಲಿಟಿ ಇದೆ, ತಿಲಕ್ ಕೂಡ ಬೌಲಿಂಗ್ ಹಾಕೋ ಅಬಿಲಿಟಿ ಇದೆ. ಹಂಗೆ ನೋಡೋಕೆ ಅಭಿಷೇಕ್ ಶರ್ಮಾಗೂ ಬೌಲಿಂಗ್ ಹಾಕೋ ಅಬಿಲಿಟಿ ಇದೆ. ಆ್ಯಂಡ್ ಗಿಲ್ಗೂ ಕೂಡ ಅಬಿಲಿಟಿ ಇದೆ. ಬಟ್ ಅಭಿಷೇಕ್ ಶರ್ಮಾಗೆ ಸ್ವಲ್ಪ ಜಾಸ್ತಿನೇ ಅಬಿಲಿಟಿ ಇದೆ. ಟಾಪ್ ಆರ್ಡರ್ನ ನೋಡ್ತು ಅಂದರೆ ಬೌಲಿಂಗ್ ಹಾಕುವಂಥ ಅಬಿಲಿಟಿ. ಆಲ್ಮೋಸ್ಟ್ ಒಂದು 7-8 ಜನ ಬೌಲರ್ ಸಿಗ್ತಾರೆ ಅಂತ ಅನ್ಕೊಳ್ಳಿ. ಎಲ್ಲರೂ ಬೌಲಿಂಗ್ ಹಾಕ್ಬೋದು ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಅಲ್ಲಿ ಸಂಜು ಸ್ಯಾಮ್ಸನ್ ಬಿಡ್ತು ಅಂತಂದರೆ ಎಲ್ಲರೂ ಕೂಡ ಅಲ್ಲಿ ಬೌಲಿಂಗ್ ಹಾಕುವಂಥ ಅಬಿಲಿಟಿ ಇರೋವಂಥವ್ರನ್ನೇ ಇರೋದು. ವಾಷಿಂಗ್ಟನ್ನಿಂದ ನಂಬರ್ 8 ಆಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ನಂಬರ್ 9 ಬುಮ್ರಾ ಒಬ್ಬಿಯಸ್ಲಿ ಬಂದೇ ಬರ್ತಾರೆ. ಬುಮ್ರಾ ಇಲ್ಲ ಅಂತಂದರೆ ಸ್ಕ್ವಾಡೇ ಇರಲ್ಲ ಗುರು, ಹಂಗಿರುತ್ತೆ ಅಲ್ಲಿ. ಅವನ ಅಜ್ಜಿ ಬುಮ್ರಾ ಸ್ಕ್ವಾಡಲ್ಲಿ ಇದ್ದಾರೆ ಅಂತಂದರೆ ಇರಲೇಬೇಕು. ಶಾರ್ಟ್ 11 ಆಯ್ಕೆ ಆಗ್ಬಿಡ್ಬೇಕು ಅವ್ರ ಅಷ್ಟಿನಲ್ಲಿ. ಏನಾದ್ರು ಇಂಜುರಿ ಇದೆ ಅಂತಂದರೆ ಕುತ್ಕೋಬೇಕಷ್ಟೇ, ಇಲ್ಲಾಂದರೆ ಶಾರ್ಟ್ ಆಯ್ಕೆ. ನಂಬರ್ 10 ಕುಲ್ದೀಪ್ ಯಾದವ್ ಅವರು ಬರ್ತಾರೆ ಅಂತ ಒಂದು ಫೀಲ್ ಅನ್ನಿಸ್ತಾ ಇದೆ ನನಗೆ, ಗಟ್ ಫೀಲಿಂಗ್ ಅನ್ನಿಸ್ತಿದೆ. ಆ್ಯಂಡ್ ನಂಬರ್ 11 ಹರ್ಷದೀಪ್ ಸಿಂಗ್ ಆಡ್ತಾರೆ ಅಂತ. ಹರ್ಷಿತ್ ರಾಣಾಗೆ ಇಲ್ಲಿ ಅವಕಾಶ ಇರೋದಿಲ್ಲ ಅನಿಸುತ್ತೆ. ಯಾಕೆ ಅಂತಂದರೆ ಹೌದು ಲಾಸ್ಟ್ ಮ್ಯಾಚ್ 4 ವಿಕೆಟ್ ಎತ್ಬಿಟ್ಟವ್ರೆ ಗುರು, ಅದು ಇದು ಅಂತ ಅನ್ಬೋದು. ಬಟ್ ಆದರೂ ಅದೇ ಈ ಕುಲ್ದೀಪ್ ಯಾದವ್ ಜೊತೆಗೆ ಹರ್ಷಿತ್ ರಾಣಾ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಆಡುವಂಥ ಸಾಧ್ಯತೆ ಇರುತ್ತೆ.
ಆಡೋದೇ ಇಲ್ಲ ಅಂತ ಹೇಳ್ತಿಲ್ಲ, ಹರ್ಷಿತ್ ರಾಣಾ ಆಡಿದ್ರು ಆಡ್ಬೋದು. ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಆಡ್ಬೋದು. ವಾಷಿಂಗ್ಟನ್ದವ್ರಿಗೆ ಶಿವಮ್ ದುಬೆಗೆ ಇಲ್ಲಿ ಅವಕಾಶ ಕೊಡಲೇಬೇಕು, ಯಾಕಂದರೆ ಅವರು ಪ್ರೂವ್ ಮಾಡೋದು ಸಿಕ್ಕಾಪಟ್ಟೆ ಇದೆ ಆ್ಯಂಡ್ ಪ್ರೂವ್ ಮಾಡ್ತಾರೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಸ್ಪಿನ್ ವೈಸ್ ನೋಡ್ತಂದ್ರೆ ಸಖತ್ತಾಗಿದೆ. ಏನಾದ್ರು ಹರ್ಷಿತ್ ರಾಣಾ ಆಡ್ತು ಅಂದರೆ ಪೇಸ್ ವೈಸೂ ಕೂಡ ಮಸ್ತಾಗಿರುತ್ತೆ. ಯಾಕಂದರೆ ಬುಮ್ರಾ, ಹರ್ಷಿತ್ ರಾಣಾ ಜೊತೆಗೆ ಹರ್ಷ್ದೀಪ್ ಸಿಂಗು, ದುಬೆ ಸೇರ್ಕೊಂತು ಅಂತಂದರೆ ಪೇಸ್ ಆಡೋಕ್ಕೂ ಕೂಡ ಕಡಕಾಗಿರುತ್ತೆ ಆ್ಯಂಡ್ ಸ್ಪಿನ್ ಆಡೋಕ್ಕೂ ಕೂಡ ಕಡಕಾಗಿರುತ್ತೆ. ನಾನಿಲ್ಲಿ ಕೂರಿಸ್ತಾ ಇರೋಂಥ 4 ಪ್ಲೇಯರ್ ಯಾರು ಅಂತಂದರೆ ಇಟ್ಸ್ ಜಿತೇಶ್ ಶರ್ಮಾ, ಬ್ಯಾಕಪ್ ವಿಕೆಟ್ ಕೀಪರ್ ಆಗಿರುವಂಥವ್ರು, ಆ್ಯಂಡ್ ರಿಂಕು ಸಿಂಗು. ಸೊ ಇವರು ಕೂಡ ಬ್ಯಾಕಪ್ಪೇನೆ. ಸೀರೀಸಲ್ಲಿ ಅಂದರೆ ಲಾಸ್ಟ್ ಟೂರ್ನಮೆಂಟಲ್ಲಿ ಆಡಿರ್ಬೋದು, ಹಂಗೆ ಹಿಂಗೆ ಆದಾಗ ಟೀಮು, ಬಟ್ ಇಲ್ಲಿ ಬ್ಯಾಕಪ್ಪೇನೆ ಅವರು. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಇಲ್ಲಿ ಬ್ಯಾಕಪ್ಪಾಗಿ ಉಳ್ಕೋಬೇಕಾಗುತ್ತೆ, ಯಾಕಂದರೆ ಶಿವಮ್ ದುಬೆಗೆ ಇಲ್ಲಿ ಆಪರ್ಚುನಿಟಿ ಸಿಗಬೇಕು. ಆ್ಯಂಡ್ ಹರ್ಷಿತ್ ರಾಣಾನು ಕೂಡ ಇಲ್ಲಿ ನಾನು ಇಲ್ಲಿ ಕೂರಿಸ್ತಾ ಇದ್ದೀನಿ. ಇನ್ ಕೇಸ್ ಕುಲ್ದೀಪ್ ಯಾದವ್ನ ಆಡಿಸಿದ್ರು ಅಂತಂದರೆ ಹರ್ಷಿತ್ ರಾಣಾ ಕೂತ್ಕೋಬೇಕಾಗುತ್ತೆ, ಅಥವಾ ಇಲ್ಲಾಗಿರೋ ಪೇಸಸ್ಸಿಗೆ ಫ್ರೆಂಡ್ಲಿ ಆಗಿದೆ ವಿಕೆಟು ಅಂತ ಇವ್ರನ್ನ ಆಡಿಸ್ತು ಅಂದರೆ ಕುಲ್ದೀಪ್ ಯಾದವ್ ಕೂತ್ಕೋಬೇಕಾಗುತ್ತೆ. ಇಷ್ಟೇ ಆಗೋದು ಸೀನಲ್ಲಿ. ಸೊ ನಿಮ್ಮ ಅನಿಸಿಕೆ ಏನಿಲ್ಲಿ, ಪ್ಲೇಯಿಂಗ್ 11 ಯಾವ ಥರ ಇದೆ, ಕಾಂಬಿನೇಷನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.